ಮನೋಜ್, ಇಂಗ್ಲೀಷ್ ಯಾವ ರೀತಿ ಕಲಿಯೋದು? ಮನೋಜ್, ನನಗೆ ಪದಗಳು ತಲೆಡಿದ್ದಾವೆ ಆದರೆ ಸೆಂಟೆನ್ಸ್ ಮಾಡಿ ಮಾತಾಡೋದಕ್ಕಾಗ್ತಾಯಿಲ್ಲ. ಮನೋಜ್, ಇಂಗ್ಲೀಷ್ ಕಲಿಯೋದಕ್ಕೆ ಯಾವ್ದಾದ್ರು ಈಸಿ ವೇ ಇದೆಯಾ? ಮನೋಜ್, ಇಂಗ್ಲೀಷ್ ಕಲಿಯೋದಕ್ಕೆ ಯಾವ್ದಾದ್ರು ಟ್ಯುಟೋರಿಯಲ್ ಸಜೆಸ್ಟ್ ಮಾಡಿ. ಮನೋಜ್, ಇಂಗ್ಲೀಷ್ ಹೇಳ್ಕೊಡಿ. ಮನೋಜ್, ಇಂಗ್ಲೀಷ್ ಕಲಿಯೋದಕ್ಕೆ ಪ್ರಾಕ್ಟಿಕಲ್ ಏನಾದರೂ ಇದೆಯಾ? ದೀಸ್ ಆರ್ ದ ಕ್ವೆಶ್ಚನ್ ವಿಚ್ ಐ ಆಮ್ ಗೆಟಿಂಗ್ ಇನ್ ಆಲ್ ಆಫ್ ಮೈ ವಿಡಿಯೋಸ್. ಸೊ ಎಲ್ಲ ನನ್ನ ಫ್ರೀಕ್ವೆಂಟ್ ವೀಡಿಯೋಸ್ಗಳಲ್ಲಿ ಈ ಕಾಮೆಂಟ್ಸ್ಗಳಲ್ಲಿ ಆಲ್ಮೋಸ್ಟ್ ಬರ್ತಾ ಇದ್ದಾವೆ, ಆಯಿತಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಾಟ್ ಇಸ್ ದ ಪ್ರಾಕ್ಟಿಕಲ್ ವೇ ಟು ಲರ್ನ್ ಇಂಗ್ಲೀಷ್. ಏನಲ್ಲಿ ಪ್ರಾಕ್ಟಿಕಲ್ ವೇ, ಸುಮ್ಮನೆ ಏನೋ ಹೇಳ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡೋಂತ ಮಾಡ್ತಾ ಇಲ್ಲ. ನನಗೆ ಇಂಜಿನಿಯರಿಂಗ್ ಸೇರ್ಕೊಂಡಾಗ ದೇವ್ರನ್ನ ಹೇಳ್ತಿದ್ದೀನಿ ಇಂಗ್ಲೀಷ್ ಪ್ರೊಫಿಷಿಯಂಟಾಗಿ ಬರ್ತಾ ಇರಲಿಲ್ಲ. ನಾನು ಇಂಗ್ಲೀಷ್ ಕೇಳ್ಬಿಟ್ಟಿದ್ರೆ ನೀವು ನಕ್ಬಿಡ್ತಾ ಇದ್ರಿ, ಆಯಿತಾ? ನೀವು ನಕ್ಬಿಡ್ತಾ ಇದ್ರಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಷ್ಟು ವರ್ಸ್ಟ್ ಆಗಿತ್ತು ನನ್ನ ಇಂಗ್ಲೀಷ್ ನಾಲೆಜ್ ಆಗಲಿ, ನಾನು ಇಂಗ್ಲೀಷ್ ಮಾತಾಡೋದಾಗಲಿ, ಪ್ರತಿಯೊಂದು ವಿಚಾರ ಸಹ ಇಂಗ್ಲೀಷ್ ಸಂಬಂಧಪಟ್ಟ ಹಾಗೆ. ಸೊ ಹೆಂಗೆ ಕಲಿತೆ ನಾನು? ಸಿ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಐ ಆಮ್ ಎಕ್ಸಲೆಂಟ್ ಕಮ್ಯುನಿಕೇಟರ್, ಐ ಆಮ್ ಅ ಗುಡ್ ಕಮ್ಯುನಿಕೇಟರ್. ಸಿಂಪಲ್. ದರ್ ಇಸ್ ಆಕ್ಚುಲಿ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಲೆಂಟ್ ಆ್ಯಂಡ್ ಗುಡ್ ಕಮ್ಯುನಿಕೇಟರ್. ಗುಡ್ ಕಮ್ಯುನಿಕೇಟರ್ ಏನು ಮಾಡ್ತಾನೆ ಅಂತಂದರೆ ಗೊತ್ತಿರೋ ಬೇಸಿಕ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ಫಾರ್ಮ್ ಮಾಡಿ ಒಬ್ಬರಿಗೆ ಅರ್ಥ ಮಾಡಿಸ್ತಾನೆ. ಎಕ್ಸಲೆಂಟ್ ಕಮ್ಯುನಿಕೇಟರ್ ಏನು ಮಾಡ್ತಾರೆ ಅಂತಂದರೆ ಪ್ರೊಫಿಷಿಯಂಟ್ ಆಗಿರೋ ವರ್ಡ್ಸ್ಗಳು ಯೂಸ್ ಮಾಡ್ಕೊಂಡು ಸಿಚುವೇಷನ್ ತಕ್ಕಂಗೆ ಯಾವ ರೀತಿ ಪೀಪಲ್ನ ಕನ್ವಿನ್ಸ್ ಮಾಡಬೇಕು ಆ್ಯಂಡ್ ಲೈಕ್ ಅವನಿಗೆ ಪ್ರೊಫಿಷಿಯಂಟ್ ನಾಲೆಜ್ ಇರುತ್ತೆ ಅವ್ನ ಲ್ಯಾಂಗ್ವೇಜ್ ಸಂಬಂಧಪಟ್ಟ ಹಾಗೆ, ಆಯಿತಾ? ದ್ಯಾಟ್ ಇಸ್ ಎಕ್ಸಲೆಂಟ್ ಕಮ್ಯುನಿಕೇಟರ್. ನಾವು ಗುಡ್ ಕಮ್ಯುನಿಕೇಟರ್ ಕ್ಯಾಟಗರಿಗೆ ಬರ್ತೀನಿ ನಾನು, ಆಯಿತಾ? ಸೊ ಇನ್ಕ್ರೀಸ್ ಮಾಡ್ಕೊತೀನಿ ಆ ಪೊಟೆನ್ಷಿಯಲ್ನ ಟು ಬಿಕಮ್ ಎಕ್ಸಲೆಂಟ್ ಕಮ್ಯುನಿಕೇಟರ್. ಬಟ್ ನಮಗೆ ಎಷ್ಟು ಇಂಗ್ಲೀಷ್ ಇಸ್ ಗುಡ್ ಇಂಗ್ಲೀಷ್ ಹೇಳಿ, ಬೇಸಿಕ್ಲಿ ನಿಮ್ಮ ಪ್ರಕಾರ ಹೇಳಿ. ಹೌ ಮಚ್ ಇಂಗ್ಲೀಷ್ ಇಸ್ ಗುಡ್ ಇಂಗ್ಲೀಷ್, ಆಯಿತಾ? ಅಂದರೆ ಮಾತಾಡೋದಕ್ಕೆ ಕೇಳ್ತಾರೆ ನಾನು, ಆಯಿತಾ? ಎಷ್ಟು ಇಂಗ್ಲೀಷ್ ನಿಮ್ಗೆ ಗುಡ್ ಇಂಗ್ಲೀಷ್ ಅಂತ ಅನ್ಸುತ್ತೆ ನಿಮಗೆ? ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಆನ್ಸರ್ ಮಾಡಿ ಬಂದ್ರಾ? ಓಕೆ, ತಿಳಿಸ್ಕೊಡ್ತೀನಿ ನೋಡಿ. ಎಷ್ಟು ಇಂಗ್ಲೀಷ್ ಗುಡ್ ಇಂಗ್ಲೀಷ್ ಅಂತಂತಂದರೆ, ಓಕೆ, ನಿನಗೆ ಯಾರೋ ಏನೋ ಒಂದು ಕ್ವಶನ್ ಕೇಳಿದ್ರು. ಫಾರ್ ಎಕ್ಸಾಂಪಲ್, ವಾಟ್ಸ್ ಯು ನೇಮ್ ಆ್ಯಂಡ್ ಕ್ಯಾನ್ ಯು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್? ಐ ಆಮ್ ಆಸ್ಕಿಂಗ್ ಯು ಅ ಕ್ವಶನ್, ಆಯಿತಾ? ನಿನಗೆ ಈ ಕ್ವಶನ್ನ ಅರ್ಥ ಮಾಡಿಕೊಂಡು ಅಥವಾ ನಿನ್ನ ಬ್ರೈನು ಈ ಕ್ವಶನ್ನ ಪ್ರಾಸೆಸ್ ಮಾಡಿ ನಿನಗೆ ಅದಕ್ಕೆ ಉತ್ತರ ಹೇಳೋಷ್ಟು ಕೆಪಾಸಿಟಿ ಬಂದರೆ ಇಂಗ್ಲೀಷಲ್ಲಿ, ಆಯಿತಾ? ಐ ಆಮ್ ನಾಟ್ ಟೆಲ್ಲಿಂಗ್ ಓನ್ಲಿ ಈ ಕ್ವಶನ್ ಅಂತ. ಸೊ ನಿನ್ನ ತಲೆಯಲ್ಲಿ ಓಕೆ ನಿನಗೆ ಅರ್ಥ ಆಗತಕ್ಕಂಥ ಪ್ರಪಂಚದಲ್ಲಿ ನಿನಗೆ ಗೊತ್ತಿರ್ತಕ್ಕಂಥ ವಿಚಾರ ಏನೇ ಇರಲಿ, ಆಯಿತಾ? ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ಎನಿ ಆಫ್ ದ ಆಲ್ಗೋರಿದಮ್ಸ್ ಅಂತ ಯಾರಾದರೂ ಕೇಳಿದ್ರೆ, ಸೊ ನನಗೆ ಆಲ್ಗೋರಿದಮ್ ಗೊತ್ತು, ಆಯಿತಾ? ನನಗೆ ಆಲ್ಗೋರಿದಮ್ ಗೊತ್ತು. ಆ ಆಲ್ಗೋರಿದಮ್ನ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ನಿನ್ನ ಹತ್ರ ಇದ್ದರೆ ಇಂಗ್ಲೀಷಲ್ಲಿ, ದ್ಯಾಟ್ ಮಚ್ ಇಂಗ್ಲೀಷ್ ಇಸ್ ಗುಡ್ ಇಂಗ್ಲೀಷ್ ಟು. ದಟ್ಸ್ ಮೋರ್ ದೆನ್ ಎನಫ್ ಇಂಗ್ಲೀಷ್. ನಾವೇನು ಇಂಗ್ಲೀಷ್ ಕಲಿತು ಫಾರಿನ್ಗೆ ಹೋಗಬೇಕಾಗಿತ್ತು? ಇಂಗ್ಲೀಷ್ ಏನಕ್ಕೆ ಬೇಕು ನಮಗೆ? ಒಂದು ಕಮ್ಯುನಿಕೇಷನ್ ಮಾಧ್ಯಮ ಅಷ್ಟೇ, ಆಯಿತಾ? ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನ್ ಸಿಂಪಲ್ ಇಂಗ್ಲೀಷ್, ಆಯಿತಾ? ಸೊ ಇವಾಗ ಅಷ್ಟು ಕಲ್ತ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಪ್ರಾಕ್ಟಿಕಲ್ ವೇ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ನಿಮಗೆ ಕ್ಲಾಸಸ್ ಮಾಡಿ ಹೇಳ್ಕೊಡೋಷ್ಟು ಪೇಷನ್ಸ್ ಇಲ್ಲ. ನಾನು ಯಾವ ರೀತಿ ಕಲಿತೆ, ನಾನು ಆ್ಯಕ್ಚುಲಿ ಯಾವುದೇ ಕ್ಲಾಸಸ್ ನೋಡಿ ಅಥವಾ ಹಿಂಗೆ ನೋಡಿ ಹಂಗೆ ಕಲ್ತಿರೋ ನಾನು. ಸೊ ನಾನು ಯಾವ ರೀತಿ ಕಲಿತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಗೈಸ್. ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಕಲಿತೀರ, ಆಯಿತಾ? ಇಟ್ ವಿಲ್ ಟೇಕ್ ಟೈಮ್. ಇಮ್ಮಿಡಿಯೇಟಾಗಿ ಆಗುತ್ತೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಪ್ರೊಸೆಸ್ ಆಗಲಿ ಇಮ್ಮಿಡಿಯೇಟಾಗಿ ಆಗೋದಿಲ್ಲ. ಪ್ರತಿ ಒಂದು ಥಿಂಗ್ಸ್ಗೂ ಟೈಮ್ ತೊಗೊಳುತ್ತೆ. ಬಟ್ ಆ ಟೈಮ್ ಕೊಟ್ಟು ಡೆಡಿಕೇಶನಿಂದ ನೀವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಆರಾಮಾಗಿ ಯಾವುದೇ ಆಗಲಿ ಕಲಿತೀರ ನೀವು. ಓಕೆ, ಈಗ ಡೈರೆಕ್ಟಾಗಿ ವಿಡಿಯೋ ಟಾಪಿಕ್ಗೆ ಬರೋಣ. ದಟ್ ಇಸ್ ಹೌ ಟು ಲರ್ನ್ ಇಂಗ್ಲೀಷ್. ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ನಾವು ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪ ಅಂತಂತಂದರೆ, ಯಾರಾದರೂ ನಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾವು ಅವ್ರಿಗೆ ಇಂಗ್ಲೀಷಲ್ಲಿ ಉತ್ತರ ಮಾಡೋದಿಲ್ಲ, ಆಯಿತಾ? ನಾವೇನು ಮಾಡ್ತೀವಿ, ಯಾರು ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅವ್ರ ಹತ್ರ ಹೋಗಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನಿಮ್ಗೆ ಆನ್ಸರ್ ಮಾಡ್ತಾರೆ ಅಂತ ಕಳಿಸ್ತೀವಿ. ಇಲ್ಲ ಅಂತಂತಂದರೆ ನಾವು ಕನ್ನಡದಲ್ಲಿ ಅವ್ರಿಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನಕ್ಕೆ? ಅದು ಬೇಸಿಕ್ಲಿ ಇದು ಯಾವಾಗ ಆಗುತ್ತೆ ಅಂತಂದರೆ ಕಾಲೇಜಲ್ಲಿ ಆಗುತ್ತೆ, ಆಯಿತಾ? ಈ ಕಾಲೇಜಲ್ಲಿ ನಾರ್ತ್ ಈಸ್ಟ್ ಬಂದಿರ್ತಾರೆ ಆ್ಯಂಡ್ ಕೇರಳದಿಂದ ಜನ ಬಂದಿರ್ತಾರೆ, ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೆ. ಅವ್ರಿಗೆ ಒಬ್ಬ ಕನ್ನಡ ಗೊತ್ತಿರೋದಿಲ್ಲ. ಅವರಿಗೆ ದ ವೇ ಆಫ್ ಕಮ್ಯುನಿಕೇಷನ್ ಏನಾಗಿರುತ್ತೆ, ಇಂಗ್ಲೀಷ್ ಆಗಿರುತ್ತೆ ಅಥವಾ ಹಿಂದಿ ಆಗಿರುತ್ತೆ, ಆಯಿತಾ? ಸೊ ಅವ್ರು ಏನು ಮಾಡ್ತಾರೆ, ಬೇಸಿಕಲಿ ಅದರಲ್ಲೇ ಮಾತಾಡ್ತಾರೆ ಆ್ಯಂಡ್ ನಾವು ಅವ್ರಿಗೆ ಕನ್ನಡದಲ್ಲಿ ರಿಪ್ಲೈ ಮಾಡಿ ಅವ್ರಿಗೆ ಅರ್ಥ ಆಗೋದಿಲ್ಲ. ನಾವೇನು ಮಾಡ್ತೀವಿ, ನಾವೇನೋ ತಪ್ಪು ಮಾತಾಡ್ಬಿಟ್ರೆ ಎಲ್ಲಿ ಅವ್ರು ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೋ ಅಂತಂದು ಅಂದ್ಕೊಂಡು ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡೋದೇ ಇಲ್ಲ. ಸೊ ಯಾರು ಇಂಗ್ಲೀಷ್ ಬರುತ್ತೆ ಅವ್ರಿಗೆ ರೀಡೈರೆಕ್ಟ್ ಮಾಡ್ತೀವಿ, ಅವ್ರ ಹತ್ರ ಕೇಳಿ ಅಂತ ಹೇಳ್ತೀವಿ. ಬಟ್ ನಾವು ಮಾಡ್ತಾರೋ ತಪ್ಪೇ ಅಲ್ಲಿ. ನಾವು ಅವ್ರ ಜೊತೆ ಮಾತಾಡಬೇಕು, ಆಯಿತಾ? ಸೊ ನಮಗೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇರುತ್ತೆ, ಬೇಸಿಕ್ಲಿ ಇರುತ್ತೆ. ಹೆಂಗೆ ಅಂತಂದರೆ, ನಾವು ಕನ್ನಡ ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ಆಂಗ್ಲ ಪದಗಳನ್ನ ಈಸಿಯಾಗಿ ಬಳಸ್ಬಿಡ್ತೀವಿ. ನಾವು ನೋಡಿ ಈಸಿ ಅಂತ ಬಳಸ್ತೆ, ಆಯಿತಾ? ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನೋಡಿ, ನಾವು ಕನ್ನಡದಲ್ಲಿ ಮಾತಾಡಬೇಕಾಗಿರೋದಕ್ಕಿಂತ ಮುಂಚೆ ನಾನು ಮೋಸ್ಟ್ ಆಫ್ ದ ಟೈಮ್ಸನ್ನು ಯೂಸ್ ಮಾಡಿದೆ, ಆಯಿತಾ? ಸೊ ಟೈಮ್ ಇದೆಲ್ಲ ಇಂಗ್ಲೀಷ್ ವರ್ಡ್ಸ್. ನಮಗೆ ಗೊತ್ತಿಲ್ಲದೇ ನಾವು ಮಾತಾಡೋ ಭಾಷೆಗಳಲ್ಲಿ ಇಂಗ್ಲೀಷ್ ಆವಾಗಲೇ ಮಿಕ್ಸ್ ಆಗಿಬಿಟ್ಟಿದೆ, ಆಯಿತಾ? ಮಿಕ್ಸ್ ಇದು ಒಂದು ಇಂಗ್ಲೀಷ್ ಪದಾರೆ, ಆಯಿತಾ? ನಮ್ಗೆ ಆಲ್ಮೋಸ್ಟ್ ಕೆಲವೊಂದಷ್ಟು ವರ್ಡ್ಸ್ಗಳು ನಮ್ಮ ತಲೆಯಲ್ಲಿ ಇದ್ದಾವೆ, ಆಯಿತಾ? ವರ್ಡ್ಸ್ಗಳು, ಪದಗಳು ನಮ್ಮ ತಲೆಯಲ್ಲಿ ಇದ್ದಾವೆ. ಸೊ ನೋಡಿ, ನಮ್ಮ ಕನ್ನಡ ಮಾತಾಡಬೇಕಾದ್ರೆ ನಾವು ಒಂದಷ್ಟು ಪದಗಳು ನಮ್ಮಲ್ಲಿ ಇದ್ದಾವೆ. ಸೊ ನಾವು ಏನು ಮಾಡಬೇಕು, ಅವ್ನು ಏನು ಕೇಳಿದ ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಪದಗಳನ್ನ ಯೂಸ್ ಮಾಡ್ಕೊಂಡು ಅವನಿಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡಬೇಕು. ನಮಗೆ ಇಂಗ್ಲೀಷ್ ಲೈಟಾಗಿ ಬರುತ್ತೆ, ಆಯಿತಾ? ಬಟ್ ದ ಪ್ರಾಬ್ಲಮ್ ಇಸ್ ನಮ್ಮ ತಲೆಯಲ್ಲಿರೋ ಪದಗಳನ್ನ ಸೆಂಟೆನ್ಸಾಗಿ ಕನ್ವರ್ಟ್ ಮಾಡಿ ಅವರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ನಮಗೆ ಬಂದಿರೋದಿಲ್ಲ.
ಇದು ಬರುತ್ತೆ ಯಾವಾಗ ಅಂತಂದರೆ ನೀನು ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ ಆವಾಗ. ಆಯಿತಾ? ನಿನಗೆ ಬರಲ್ವಾ? ದಟ್ಸ್ ಕಂಪ್ಲೀಟ್ಲಿ ಫೈನ್. ಗೋ ಆ್ಯಂಡ್ ಟಾಕ್ ಟು ಪೀಪಲ್. ಎಷ್ಟಾಗುತ್ತೆ ಅಷ್ಟು ಮಾತಾಡಿ. ಸ್ಟಾರ್ಟಿಂಗ್ ನೀವು ಬ ಅಂತಲೇ ಅನ್ನೋದು, ಯಾರೂ ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ. ಆಯಿತಾ? ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೋ ಒಂದು ವ್ಯಕ್ತಿ ಮುಂದೆ ನಾವು ತಪ್ಪು ಮಾತಾಡಿದ್ರೆ ಆ ವ್ಯಕ್ತಿ ನನ್ನನ್ನು ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ನನ್ನನ್ನು ಆಡ್ಕೊಳ್ಳೋದಿಲ್ಲ. ಇದಂತೂ ಕ್ಲಿಯರ್. ನಾನು ಇದುವರೆಗೂ ಯಾರ ಹತ್ರನೇ ಆಗಲಿ, ಆಯಿತಾ, ನಾನು ಇಂಗ್ಲೀಷಲ್ಲಿ ತಪ್ಪು ಮಾತಾಡಿದ್ರೆ ಅವ್ರು ನನ್ನ ಕರೆಕ್ಟ್ ಮಾಡಿದ್ದಾರೆ ಹೊರತು ಯಾರೇ ಬಂದ್ಬಿಟ್ಟು ಓಕೆ ನೀನು ತಂಗೆ ತಪ್ಪು ಮಾತಾಡ್ಬಿಟ್ಟೆ ಅಂತಂದು ಅಂದ್ಕೊಂಡು ಆಡ್ಕೊಂಡಿಲ್ಲ ನಾನು ಇದುವರೆಗೂ. ಸೊ ನಿಮ್ಮ ಲೈಫಲ್ಲೂ ಸಹ ಅದೇ ಥರ ಆಗುತ್ತೆ. ನಾವು ಫಸ್ಟ್ ಏನು ಓವರ್ ಥಿಂಕ್ ಮಾಡ್ತೀವಿ, ಓಕೆ ನಾನು ಏನಾದರೂ ತಪ್ಪು ಮಾತಾಡ್ಬಿಟ್ರೆ ಅವ್ರ ಮುಂದೆ ನಾನು ಮುಟ್ಟಾಳ ಆಗ್ಬಿಡ್ತೀವಿ ನಾವು ಏನು ಈ ಥಿಂಕಿಂಗ್ ಇದೆ, ಈ ಥಿಂಕಿಂಗ್ನ ಫಸ್ಟು ತೆಗೆದು ಬಿಸಾಕ್ಬಿಡಿ. ಆಯಿತಾ? ಬಿಕಾಸ್ ಇದು ನಿಮ್ಮನ್ನು ಆ್ಯಕ್ಚುಲಿ ತುಳಿತಾ ಇದೆ ಕೆಳಗಡೆ. ನೋಡಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕಾಯ್ತು. ನೀವು ತಪ್ಪು ಮಾಡಿದ್ರು ಕಾನ್ಫಿಡೆಂಟಾಗೆ ತಪ್ಪು ಮಾತಾಡಬೇಕು. ಆ್ಯಂಡ್ ನೀವು ತಪ್ಪು ಮಾತಾಡಿದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು ಅಷ್ಟೇ. ಆಯಿತಾ? ಆವಾಗ ಅವ್ರು ನಿಮ್ಗೆ ಕರೆಕ್ಟ್ ಮಾಡ್ತಾರೆ. ಸೊ ಅದರಿಂದ ನೀವು ಕಲಿತೀರಾ. ಕಲಿಕೆನೋ ಪ್ರಾಸೆಸ್ ನೀನೇ ಕಲ್ತ್ಕೊಂಡು ಎಲ್ಲ ಇದಾಗೋದಿಲ್ಲ. ಲೈಕ್ ಯಾರಾದ್ರೂ ಹೇಳ್ಕೊಳ್ಬೇಕು ನಿನಗೆ. ಆಯಿತಾ? ಸೊ ಎಲ್ಲ ನೀನೇ ಕಲಿಯೋದಾಗಿದ್ರೆ ಟೀಚರ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ಆಯಿತಾ? ಸೊ ತಪ್ಪು ಮಾತಾಡಿ ನಿಮ್ಮನ್ನು ಕರೆಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಫಂಡಮೆಂಟಲ್ ಥಿಂಗ್ ನೀವು ಮಾಡಬೇಕಾಗಿರ್ತಕ್ಕಂಥ ಫಸ್ಟ್ ಪ್ರಯತ್ನ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರಯತ್ನನೇ ಇದು. ಹೋಗಿ ಜನಗಳ ಜೊತೆ ಮಾತಾಡಿ. ಆಯಿತಾ? ಸೆಕೆಂಡ್ಲಿ, ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಯೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪ್ರೊಫಿಷಿಯೆಂಟ್ ಆಗಿದ್ದೀರ ಅಂತ ಅನ್ಕೊಂಬೇಡಿ. ನಾನು ಮಾತಾಡಿದ್ರೆ ಕರೆಕ್ಟಾಗೇ ಮಾತಾಡಬೇಕು ಅಂತ ಅನ್ಕೊಂಬೇಡಿ. ಸೊ ಯಾವುದೊಂದು ಲ್ಯಾಂಗ್ವೇಜ್ ಕಲಿಯೋದಕ್ಕಿಂತ ಮುಂಚೆ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಪದ ಬಳಕೆ, ಆಮೇಲೆ ಅದರದ್ದು ಟೆನ್ಸ್. ಆಯಿತಾ? ಅಂದರೆ ಕಾಲಗಳು. ಫಾರ್ ಎಕ್ಸಾಂಪಲ್, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಫ್ಯೂಚರ್, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಏನಿದಾವೆ ಟೆನ್ಸ್ಗಳು. ಈ ಟೆನ್ಸ್ಗಳ ಪ್ರಕಾರ ನಾನು ವರ್ಡ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕಲ್ತ್ಕೊಬೇಕು. ಅದಕ್ಕಿಂತ ಮುಂಚೆ ಬೇಸಿಕ್ ಗ್ರೀಟಿಂಗ್ ಕಲ್ತ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಯಾವುದಾದ್ರೂ ಬೇಸಿಕಲಿ ಈ ಥರ ಮಾತಾಡೋದಿಲ್ಲ ನಾವು, ಏನು ಮಗ ಈ ಥರ ಮಾತಾಡ್ತೀವಿ ಯೂಶ್ವಲಿ. ಸೊ ಯಾರೋ ದೊಡ್ಡವ್ರು ಸಿಕ್ಕರೆ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ತೀವಲ್ವ. ಸೊ ನಾವು ಆಲ್ಮೋಸ್ಟ್ ನಾವು ನಮಸ್ಕಾರ ಯೂಸ್ ಮಾಡ್ತೀವಿ. ನಾವು ಶುಭ ಮುಂಜಾನೆ, ಶುಭ ಸಂಜೆ, ಶುಭ ರಾತ್ರಿ ಇದನ್ನೆಲ್ಲ ಯೂಶ್ವಲಿ ಯೂಸ್ ಮಾಡ್ತಾಯಿಲ್ಲ ಇವಾಗ ಇತ್ತೀಚೆಗೆ ಕನ್ನಡದಲ್ಲಿ. ಸೊ ಬೇಸಿಕಲಿ ಆದರೆ ಇಂಗ್ಲೀಷಲ್ಲಿ ಇಟ್ಸ್ ಕಾಮನ್ ಯೂಸೇಜ್. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಬೇಸಿಕಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಅ ವೇ ಆಫ್ ಕಮ್ಯುನಿಕೇಷನ್. ಆ ಗ್ರೀಟಿಂಗ್ಸ್ ಏನಿದೆ ಇದನ್ನು ಪಕ್ಕಾ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಏನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಾರ್ನಿಂಗಲ್ಲಿ ಗುಡ್ ಮಾರ್ನಿಂಗ್ ಅಂತ ಯೂಸ್ ಮಾಡ್ತೀರಾ, ಮಧ್ಯಾಹ್ನ ಆದರೆ ಗುಡ್ ಆಫ್ಟರ್ನೂನ್ ಅಂತ ಯೂಸ್ ಮಾಡ್ತೀರಾ, ಸಂಜೆ ಆದರೆ ಗುಡ್ ಈವ್ನಿಂಗ್ ಅಂತ ಯೂಸ್ ಮಾಡ್ತೀರಾ, ರಾತ್ರಿ ಆದರೆ ಗುಡ್ ನೈಟ್ ಅಂತ ಯೂಸ್ ಮಾಡ್ತೀರಾ. ಆಯಿತಾ? ಸೊ ಇದೆಲ್ಲ ಕಾಲಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ತಕ್ಕಂಥ ಗ್ರೀಟಿಂಗ್ಸ್ಗಳು. ಅದಾದಮೇಲೆ ಯಾರಾದರೂ ನಿಮ್ಗೆ ಯಾರೋ ಒಂದು ಕ್ವಶನ್ ಕೇಳಿದ್ರು, ನೀವೇನು ಮಾಡಬೇಕು, ಫಸ್ಟ್ ಆ ಕ್ವಶನ್ನ ಅರ್ಥ ಮಾಡ್ಕೊಬೇಕು. ನೀವು ಇಮಿಡಿಯೇಟಾಗಿ ಆನ್ಸರ್ ಮಾಡಬೇಕು ಅಂತ ಏನೂ ಇದಿಲ್ಲ. ನೀವು ಏನಾದರೂ ಯೋಚನೆ ಮಾಡ್ಕೊಂಡು ಆನ್ಸರ್ ಮಾಡ್ತಿದ್ದೀರಾ ಅಂತಂದರೆ ನೀವು ಯೋಚನೆ ಮಾಡ್ತಿದ್ದೀರಾ, ನೀವು ಹೇಳಿರೋದು ಜನರಿಗೆ ಸ್ವಲ್ಪ ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಆ್ಯಕ್ಚುಲಿ ಒಂದು ನಾಂದಿ ಆಗುತ್ತೆ. ಆಯಿತಾ? ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು, ಓಕೆ ಯಾರಾದರೂ ಒಂದು ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್, ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇದಕ್ಕೆ ನಿಮ್ಮ ಆನ್ಸರ್ ಏನಾಗಿರುತ್ತೆ, ಫಸ್ಟ್ ಆಫ್ ಆಲ್ ಓಕೆ ವಾಟ್ ಈಸ್ ಮೈ ನೇಮ್ ಅಂತ ಕೇಳ್ತಿದ್ದಾರೆ. ಸೊ ಮೈ ನೇಮ್ ಈಸ್ ಅಂತ ಸ್ಟಾರ್ಟ್ ಮಾಡಬೇಕು. ಮೈ ನೇಮ್ ಈಸ್ ಮನೋಜ್. ಅದಾದಮೇಲೆ ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಓಕೆ, ಐ ಆಮ್ ಫ್ರಮ್, ನಾನು ಯಾವುದೋ ಒಂದು ಜಾಗದಿಂದ ಬಂದಿದ್ದೀನಿ. ಆಯಿತಾ? ಸೊ ಐ ಆಮ್ ಫ್ರಮ್ ಮೈಸೂರು ಅಂತ ಹೇಳ್ಬೋದು. ಲೈಕ್ ಅದಾದಮೇಲೆ ನಾನು ಏನು ಓದಿನಿ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಐ ಸ್ಟಡಿಡ್ ಇನ್ ದಿಸ್ ಕಾಲೇಜ್ ವಿತ್ ಸೋ ಮಚ್ CGPA ಆ್ಯಂಡ್ ಆಲ್. ಲೈಕ್ ಈ ಥರ ಹೇಳ್ಬೋದು. ಆಯಿತಾ ನೀವು? ಸೊ ಬೇಸಿಕಲಿ ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕಲ್ತ್ಕೊಳ್ಳಿ. ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇಂಟ್ರಡ್ಯೂಸ್ ಮಾಡ್ಕೊಬೇಕಾದ್ರೆ ಸುಮಾರು ಜನ ಮಾಡ್ತಕ್ಕಂಥ ಮಿಸ್ಟೇಕ್ಸ್ಗಳು ಏನಪ್ಪ ಅಂತಂದರೆ, ಯಾರಾದರೂ ನಿಮಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಯು ಶುಡ್ ನಾಟ್ ಸ್ಟಾರ್ಟ್ ವಿತ್ ಮೈ ಸೆಲ್ಫ್. ಆಯಿತಾ? ಇದು ತುಂಬ ಡೀಟೇಲ್ ಆಗೋಯ್ತು, ಬಟ್ ನಾನು ಇಷ್ಟೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಆ್ಯಕ್ಚುಲಿ ಗೈಡ್ ಮಾಡಬೇಕಾಗಿತ್ತು, ಬಟ್ ಐಮ್ ಟೆಲಿಂಗ್. ಆಯಿತಾ? ಸೊ ಮೈ ಸೆಲ್ಫ್ ಅಂತ ಇಂಟ್ರಡ್ಯೂಸ್ ಮಾಡ್ಬಾರ್ದು ಯಾವತ್ತೇ ಆಗಲಿ. ಯು ಶುಡ್ ಇಂಟ್ರಡ್ಯೂಸ್ ಆಲ್ವೇಸ್ ಮೈ ನೇಮ್ ಈಸ್ ಅಂತ ಇಂಟ್ರಡ್ಯೂಸ್ ಮಾಡಬೇಕು. ಆಯಿತಾ? ಅದಾದಮೇಲೆ ಸೊ ಇಂಟ್ರಡಕ್ಷನ್ ಕಲ್ತ್ಕೊಂಬಿಡಿ. ಅದಾದಮೇಲೆ ಸೊ ಈಗ ಪ್ರತಿಯೊಂದು ವರ್ಡು ನಿಮಗೆ ಗೊತ್ತಿರೋದಿಲ್ಲ. ಆಯಿತಾ? ಸೊ ಯಾವುದೋ ವರ್ಡ್ ಕಲ್ತ್ರೆ ಆ ವರ್ಡನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ರೀಸೆಂಟಾಗಿ ಯಾವುದೊಂದು ವರ್ಡ್ ಕಲಿತೆ, ಅದರ ಹೆಸರು ಪ್ರೊಕ್ರಾಸ್ಟಿನೇಷನ್ ಅಂತ. ಪ್ರೊಕ್ರಾಸ್ಟಿನೇಷನ್ ಏನಪ್ಪ ಅಂತಂತಂದರೆ ಸೋಂಬೇರಿತನ. ಈಗ ಇವಾಗ ಕೆಲಸ ಮಾಡೋದಕ್ಕಾಗಿರುತ್ತೆ, ಇದನ್ನು ನಾನು ಮುಂದೆ ಹಾಕೊಂಡು ಹೋಗೋದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಆಯಿತಾ? ಸೊ ಈ ವರ್ಡನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಅದಾದಮೇಲೆ ವರ್ಡನ್ನು ಯಾರ ಮುಂದೆ ಯೂಸ್ ಮಾಡಬೇಕು ಅನ್ನೋದು ಕಲ್ತ್ಕೊಂಡೆ. ಅದಾದಮೇಲೆ ವರ್ಡನ್ನ ಯಾವ ಸಿಚುವೇಷನ್ ಯೂಸ್ ಮಾಡಬೇಕು. ಯಾವ್ದಾದ್ರು ವರ್ಡ್ ಕಲಿತ್ರೆ ವರ್ಡ್ ಮೀನಿಂಗ್ ಏನು, ಆ ವರ್ಡ್ನ ಯಾವಾಗ ಯೂಸ್ ಮಾಡಬೇಕು, ಯಾವ ಸಿಚುವೇಷನ್ ಯೂಸ್ ಮಾಡಬೇಕು, ಯಾವ್ಯಾವ ವರ್ಡ್ಗಳ ಜೊತೆ ಯೂಸ್ ಮಾಡ್ಬೋದು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಆಯಿತಾ? ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಯಾವ್ದಾದ್ರು ಒಂದು ಟಾಪಿಕ್ ತೊಗೊಳ್ಳಿ, ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಸುಮ್ಮನೆ ಮಾತಾಡಿ. ಆಯಿತಾ? ಸೊ ಹುಚ್ಚ ಅಂದ್ಕೊಂಡು ಪರವಾಗಿಲ್ಲ, ನಿಮ್ಮ ಮನೇಲಿ ಹೇಳಿ ಅಮ್ಮ ಇಂಗ್ಲೀಷ್ ಕಲಿತಾ ಇದ್ದೀನಿ ಹಿಂಗೆ ಅಂತ ಹೇಳಿಬಿಟ್ಟು ಸೊ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಿ.
ಆಯಿತಾ. ಸೊ ಮಾತಾಡಿ, ಬರೀ ಇಂಗ್ಲೀಷಲ್ಲಿ ಮಾತಾಡಿ. ನಿಮ್ಮ ಕನ್ನಡ ಒಂದು ವರ್ಡು ಯೂಸ್ ಮಾಡಬೇಡಿ ಇದರಲ್ಲಿ. ಸೊ ತಪ್ಪು ಮಾಡ್ತಾರೋ ಪರವಾಗಿಲ್ಲ. ಸೊ ಹೋಗಿ ಕನ್ನಡ ಮುಂದೆ ಮಾತಾಡಿ, ಆಯಿತಾ. ನನ್ನ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಇಂಗ್ಲೀಷ್ ಸರಿಯಾಗಿ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಇಂಜಿನಿಯರಿಂಗ್ ಆಗಷ್ಟೇ ಸೇರ್ಕೊಂಡಿದ್ದೆ. ಐ ರಿಯಲಿ ವಾಂಟ್ ಟು ಟೇಕ್ ಹರ್ ನೇಮ್. ನನ್ನ ಇಂಗ್ಲೀಷ್ ಪ್ರೊಫೆಸರ್ ಹೆಸರು ಶಶಿಕಲಾ ಅಂತಂತ, ಆಯಿತಾ. ಅವರು ನನಗೆ ಒಂದು ಟಾಪಿಕ್ ಕೊಟ್ಬಿಟ್ಟು, ಶೀ ಇಸ್ ಅ ಕನ್ನಡ ಪರ್ಸನ್ ಬಟ್ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಟರ್ ಶೀ ಇಸ್, ಆಯಿತಾ. ಸಕ್ಕತ್ತಾಗಿ ಮಾತಾಡ್ತಾರೆ. ಅವ್ರು ನನಗೊಂದು ಟಾಪಿಕ್ ಕೊಟ್ಟು ಈ ಟಾಪಿಕ್ ಮೇಲೆ ಮಾತಾಡೋ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರೇನು ಕರೆದಿರಲಿಲ್ಲ, ವಾಲಂಟಿಯರ್ ಆಗಿ ಮಾತಾಡಿ ಅಂತ ಹೇಳಿದ್ರು. ನನಗೆ ಬೀಟಿರ್ತಾವೆ ಅವಾಗ, ನಂಗೆ ತಪ್ಪು ಮಾತಾಡ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ಎದ್ದು ಹೋಗಿದ್ದೆ. ನಾನು ಹೋಗ್ಬಿಟ್ಟು ಅಲ್ಲಿ ಲಿಟ್ರಲಿ ಹೇಳ್ತಾ ಇದ್ದೀನಿ, ಎಷ್ಟು ವರ್ಷಾಗಿ ಮಾತಾಡಿದೆ ಅಂತಂದರೆ ನನಗೆ ಆ್ಯಕ್ಚುಲಿ ರಿಗ್ರೆಟ್ ಆಗ್ತಾ ಇರಲಿಲ್ಲ. ನಾನು ರಿಗ್ರೆಟ್ ಇಲ್ಲದೇ ಹೋಗಿದ್ದಿದ್ದು. ನನಗೆ ಗೊತ್ತು ನಾನು ಚೆನ್ನಾಗಿ ಮಾತಾಡೋದಿಲ್ಲ ಅಂತಂತ. ಆ ಮ್ಯಾಮ್ ನನಗೆ ಏನೂ ಹೇಳಿಲ್ಲ, ಅವ್ರು ರಿಯಲಿ ಅಪ್ರಿಷಿಯೇಟ್ ಮಾಡಿದ್ರು ನನಗೆ, ಆಯಿತಾ. ದ್ಯಾಟ್ ಬೂಸ್ಟೆಡ್ ಮೈ ಕಾನ್ಫಿಡೆನ್ಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಹಂಗೆ ಇರ್ತಾರೆ, ಆಯಿತಾ. ಸೊ ನಾವು ಅರ್ಥ ಮಾಡ್ಕೊಳ್ಳೋದೇನು, ಓಕೆ ನಾನೀಗ ತಪ್ಪು ಮಾತಾಡ್ಬಿಟ್ರೆ ಅವ್ರು ನನಗೆ ಆಡ್ಕೊತಾರೆ ಅಂತಂತ ಅನ್ಕೊತೀವಿ. ಬಟ್ ಆ ಥರ ಆಗೋದಿಲ್ಲ. ಪ್ರತಿಯೊಬ್ಬರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಆಯಿತಾ. ಸೊ ಇದನ್ನು ಅಡ್ವಾಂಟೇಜಾಗಿ ತಗೊಳ್ಳಿ. ಸೊ ಎಲ್ಲರೂ ನಿಮ್ಮ ಚಾನ್ಸ್ ಸಿಕ್ಕರೆ ಮಾತಾಡೋದಕ್ಕೆ ಹೋಗಿ ಮಾತಾಡಿ. ಜನ ಕರೆಕ್ಟ್ ಮಾಡ್ತಾರೆ, ನಿಮಗೆ ಆಡ್ಕೊಳ್ಳೋದಿಲ್ಲ. ಸೊ ನಗೋರು ಇರ್ತಾರೆ, ನಗೋರು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸ್ಗಳು ಕೆಲಸನೇ ಅದು, ಆಯಿತಾ. ಸೊ ಅವ್ರೂ ಆ್ಯಕ್ಚುಲಿ ನಿಮ್ಮ ಗ್ಯಾಂಗ್ ಹೇಳ್ಕೊಳ್ಳಿ, ಅವ್ರನ್ನೂ ಮೋಟಿವೇಟ್ ಮಾಡಿ. ಓಕೆ ಮಗ, ನಾನು ಇಂಗ್ಲೀಷ್ ಕಲೀಲೇಬೇಕು. ಬಿಕಾಸ್ ನನ್ನ ಹತ್ರ ಎಷ್ಟೇ ನಾಲೆಜ್ ಇರಲಿ, ಓಕೆ ನಿಮ್ಗೊಂದು ವಿಷಯ ಗೊತ್ತಾ, ನಿಮ್ಮ ಹತ್ರ ಒಳ್ಳೆ ಪ್ರೊಫೆಷನ್ ನಾಲೆಜ್ ಇದ್ರೂ ನೀವು ಇಂಟರ್ವ್ಯೂನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಆಫ್ ಯುವರ್ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್. ಇಫ್ ಯು ಆರ್ ವೆರಿ ಗುಡ್ ಕಮ್ಯುನಿಕೇಟರ್, ಕಂಪನಿ ವಾಂಟ್ಸ್ ಪೀಪಲ್ ಹೂ ಟಾಕ್, ಆಯಿತಾ. ಸಿ ನೀವು ಇಂಜಿನಿಯರಿಂಗ್ ಬರ್ತೀರಲ್ವಾ, ಒಂದು ಪೊಸಿಷನ್ ಸ್ಟಾರ್ಟಿಂಗಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ತೀರಾ, ಆಮೇಲೆ ಮುಂದೆ ಹೋಗ್ತಾ ನೀವು ಮ್ಯಾನೇಜ್ ಮಾಡೋಕ್ಕೆ ಬರ್ತೀರಾ, ಆಯಿತಾ. ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಿರಲ್ವಾ, ಆ ಸ್ಟೇಟ್ ಏನಿದೆ ಅಲ್ಲಿ ನೀವು ಡೆವಲಪ್ಮೆಂಟ್ ತುಂಬ ಕಡಿಮೆ ಮಾಡ್ತೀರಾ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಜಾಸ್ತಿ ಇರಬೇಕಾಗಿರುತ್ತೆ ಅಲ್ಲಿ, ಅಲ್ಲೇ ಮ್ಯಾಟ್ರ್ ಆಗೋದು ಆ್ಯಕ್ಚುಲಿ. ಸೊ ಅದಕ್ಕೇ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಅಂತ. ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ದರೂ ಇಫ್ ಯು ಕೆನ್ ನಾಟ್ ಕಮ್ಯುನಿಕೇಟ್ ದಟ್ ಔಟ್ ಟು ದ ಪರ್ಸನ್ ಇಸ್ ಇಂಟರ್ವ್ಯೂಯಿಂಗ್ ಯು ಅಂತಂದರೆ ಡೆಫಿನೆಟ್ಲಿ ವಿಲ್ ರಿಜೆಕ್ಟ್ ಆಗ್ತೀರ, ಆಯಿತಾ. ಸೊ ಇಂಗ್ಲೀಷ್ ಒಂದು ಎಸೆನ್ಷಿಯಲ್ ಪಾರ್ಟು. ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಾನು ಯಾವ್ಯಾವ ರೀತಿ ಫಾಲೋ ಮಾಡಿದೆ. ಔಟ್ಕಮ್ ಇಸ್ ಸಿಂಪಲ್. ಫಸ್ಟ್ ಬಂದುಬಿಟ್ಟು ನೀವು ಜನಗಳ ಜೊತೆ ಮಾತಾಡಬೇಕು, ಆಯಿತಾ. ಆ್ಯಂಡ್ ಸೆಕೆಂಡು, ನೀವು ಯಾವುದೇ ಲ್ಯಾಂಗ್ವೇಜ್ ಕಲಿಯೋದಕ್ಕಿಂತ ಮುಂಚೆ ಆ ಲ್ಯಾಂಗ್ವೇಜ್ದು ಫಂಡಮೆಂಟಲ್ಸ್ ಕಲ್ತ್ಕೋಬೇಕು ಅಂತಂದರೆ ನೀವು ಹೋಗಿ ABCD ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆಯಿತಾ. ವರ್ಡ್ಸ್ಗಳಲ್ಲಿ ಓಕೆ ಟೆನ್ಸ್ ಹೆಂಗೆ ಯೂಸ್ ಮಾಡೋದು, ಆ್ಯಂಡ್ ಯಾವ ರೀತಿ ಗ್ರೀಟ್ ಮಾಡೋದು, ನಮ್ಮನ್ನು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ಆ್ಯಂಡ್ ಯಾವ್ಯಾವ ಪದಗಳನ್ನ ಯಾವ್ಯಾವ ರೀತಿ ಯೂಸ್ ಮಾಡಬೇಕು, ಇದರಲ್ಲಿ ಮೋಸ್ಟ್ ಕಾಮನ್ ಡೈಲಿ ಯೂಸ್ ಮಾಡ್ತಕ್ಕಂಥ ಪದಗಳು ಯಾವ್ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನೀವು, ಆಯಿತಾ. ಸೊ ನೀವು ಪ್ರೊಫಿಷಿಯೆಂಟಾಗಿರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಇಲ್ಲಿ, ಓಕೆ. ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಒಂದು ಟಾಪಿಕ್ ತಗೊಂಡು ಕನ್ನಡ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ಅವಾಗ ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಏನಾದರೂ ಓಕೆ ನೆಕ್ಸ್ಟ್ ಯಾವ್ದಾದ್ರು ಅಪರ್ಚುನಿಟಿ ಸಿಕ್ಕಾಗ ಅದು ಏನು ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನೇ ಮಾತಾಡಿ, ಆಯಿತಾ. ಸಿಂಪಲ್ ಫಂಡ. ಸೊ ಈ ರೀತಿ ನೀವು ಡೈಲಿ ಸ್ವಲ್ಪ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ತಾ ಒಂದು ದಿನ ಡೀಸೆಂಟಾಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಓಕೆ. ದಿಸ್ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ವೇ. ನೀವು ದಿಢೀರ್ ಅಂತ ಹೋಗಿ ಕಲ್ತ್ಕೊಂಡ್ರೆ, ಲೈಕ್ ನಾನು ಆ್ಯಕ್ಚುಲಿ ಇಂಗ್ಲೀಷ್ ಕೋಚಿಂಗ್ ಸೆಂಟರ್ ಅಲ್ಲಿ ಇಂಗ್ಲೀಷ್ ಕಲ್ತ್ಕೊಂಡು ಹೊರಗಡೆ ಬಂದಿರೋ ಇಂಗ್ಲೀಷ್ ಕೇಳಿ ಒಂಥರ ಖುಷಿಯಾಗುತ್ತೆ, ಬಟ್ ಒಂಥರ ಬೇಜಾರಾಗುತ್ತೆ. ಬಿಕಾಸ್ ಅವರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಷ್ಟು ವರ್ಡ್ಸ್ಗಳು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಡ್ತಾರೆ, ಆಯಿತಾ. ಕೆಲವೊಂದಷ್ಟು ವರ್ಡ್ಸ್ಗಳು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಕಾಮನ್ ಥಿಂಗ್ ಗೊತ್ತು, ಓಕೆ ಡೈಲಿ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳೇನೇನು, ಡೈಲಿ ಕಮ್ಯುನಿಕೇಷನ್ ಬೇಕಾಗಿರ್ತಕ್ಕಂಥ ವರ್ಡ್ಸ್ಗಳೇನು, ಸೆಂಟೆನ್ಸ್ಗಳೇನು, ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಬೈಪಾಠ ಮಾಡಿಸ್ಬಿಡ್ತಾರೆ, ಆಯಿತಾ. ಸೊ ನೀವು ಏನಾದರೂ ಇಂಗ್ಲೀಷಲ್ಲಿ ಹೇಳಿದ್ರೆ ಅವರಿಗೆ ಬೈಪಾಠ ಆಗಿರುತ್ತೆ, ಅದನ್ನು ಅವರು ಡಂಪ್ ಮಾಡ್ತಾರೆ. ಅವ್ರು ಬಿಟ್ಟರೆ ಅವ್ರಿಗೆ ಜಾಸ್ತಿ ಏನೂ ಮಾತಾಡೋಕ್ಕೆ ಬರೋದಿಲ್ಲ. ಆ ಥರ ಕಲ್ತ್ರೆ ವೇಸ್ಟ್, ಹೇಳ್ತಾ ಇದ್ದೀನಿ. ಸೊ ನಿನಗೆ ಯಾವುದೇ ಸಿಚುವೇಷನಲ್ಲಿ ಯಾವುದೇ ರೀತಿ ಕ್ವೆಶನ್ ಕೇಳಿದ್ರು ನಿನಗೆ ಇಂಗ್ಲೀಷಲ್ಲಿ ಅಂತ ಆನ್ಸರ್ ಮಾಡೋ ಕೆಪಾಸಿಟಿ ಬರಬೇಕು. ದಿಸ್ ಇಸ್ ಗುಡ್ ಇಂಗ್ಲೀಷ್, ಆಯಿತಾ. ಯಾವುದೇ ಟಾಪಿಕ್ ಹೇಳಿದ್ರು ನಿಮಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಬರಬೇಕು. ದಟ್ ಈಸ್ ಗುಡ್ ಇಂಗ್ಲೀಷ್, ಓಕೆ. ಸೊ ಈ ರೀತಿ ಕಲೀರಿ. ಸೊ ಸುಮ್ಮನೆ ಆ ಥರ ಹೋಗ್ಬಿಟ್ಟು ಕೆಲವೊಂದಷ್ಟು ವರ್ಡ್ಸ್ಗಳ ಮಕಪ್ ಮಾಡಿಕೊಂಡು ಅದನ್ನು ಯಾರು ಕೇಳಿದಾಗ ರಿಪೀಟ್ ಮಾಡೋದು, ನೋ, ಡೋಂಟ್ ಡೂ ಇಟ್, ಆಯಿತಾ. ಸೊ ಈ ಥರ ಕಲ್ತ್ರೆ ನೀವು ಕಲ್ತಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ಹೇಗೆ ಅಂತಂದರೆ, ನೀವು ಯಾವುದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇರ್ತೀರಾ, ಅದರಲ್ಲಿ ಯಾವುದೋ ಒಂದಷ್ಟು ಕೋಡ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನೀವು ಲ್ಯಾಬ್ಗೆ ಅಂತಂತಾನೆ ಒಂದಷ್ಟು ಕೋಡ್ಗಳ ಬೈಹಾಟ್ ಮಾಡ್ಕೊಂಡು ಹೋಗಿರ್ತೀರಲ್ಲ, ಅದನ್ನು ಡಂಪ್ ಮಾಡಿ ಬರೋದಕ್ಕೆ ಈ ಥರ ಆಗಿಬಿಡುತ್ತೆ. ಡೋಂಟ್ ಡೂ ಇಟ್. ಕಲಿಯೋದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರುತ್ತೆ. ಸೊ ನಿಮ್ಮ ನಾಲೆಜ್ ಡೈಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರುತ್ತೆ, ಆಯಿತಾ. ಪ್ರತಿದಿನ ಪ್ರತಿಯೊಂದು ಕಲಿಯೋದಕ್ಕಿರುತ್ತೆ ನಿಮಗೆ. ಸೊ ಕಲಿಯೋದನ್ನು ನೀಟಾಗಿ ಕಲೀರಿ. ಸೊ ಈ ಥರ ಒಂದಷ್ಟು ರಿಸ್ಟ್ರಿಕ್ಟೆಡ್ ಬೌಂಡ್ರೀಸ್ ಕಲಿತಂಗೆ ಕಲಿಬೇಡಿ, ಆಯಿತಾ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನೂ ಬೇರೆ ಏನಾದರೂ ಇನ್ಸೈಟ್ಸ್ ಬೇಕು, ಬೇರೆ ಏನಾದರೂ ಕಲಿಬೇಕು ಅಂತಂದರೆ ಹೇಳಿ. ಮೋಸ್ಟ್ ಪ್ರಾಕ್ಟಿಕಲ್ ಬೇಸನ್ನು ಹುಡುಕಿ ಅದನ್ನು ಕಲಿಯೋಣ. ನಾನು ಕಲಿತೀನಿ, ನೀವು ಕಲೀರಿ. ಸೊ
ಎಕ್ಸ್ಪ್ಲೋರ್ ಮಾಡೋಣ. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.